ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ 9ನೇ ತರಗತಿ SA2 ವಿಜ್ಞಾನ ಪರೀಕ್ಷೆ ಕೀ ಉತ್ತರಗಳನ್ನು ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ಗಳೇ ಇತ್ತು. ಓಕೆ, ನಾನು ಇವಾಗ ಜಸ್ಟ್ ಬಯಾಲಜಿಯನ್ನು ಪ್ರಿಪೇರ್ ಮಾಡಿದ್ದೀನಿ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಸಹಿತ ಬೇಗನೆ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಿ ಅವ್ರಿಗೆ ಅಲ್ಲಿಂದ ಸುಮಾರಾಗಿರ್ತಕ್ಕಂಥ ಕ್ವಶನ್ಸ್ಗಳು ಸಿಕ್ಕಿದ್ದಾವೆ. ಸೊ ನಿಮಗೂ ಕೂಡ ಗೊತ್ತಿದೆ, ಇದೇ ತನ್ನಾಗಿರ್ತಕ್ಕಂಥ ಇಂಗ್ಲೀಷ್ನಲ್ಲಿನೂ ಕೂಡ ಸುಮಾರು ವಿಡಿಯೋಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಕೆಳಗಿನವುಗಳಲ್ಲಿ ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅಂತ ಕೇಳಿದ್ದಾರೆ. ಸೊ ಕೊಟ್ಟ ಆಯ್ಕೆಗಳಲ್ಲಿ ಲೈಸೋಜೋಮ್ ಅಂತ ಇದೆ ನೋಡಿ. ಸೊ ನಾವು ಲೈಸೋಜೋಮ್ಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ತಾಜಾ ದ್ರಾಕ್ಷಿ ಹಣ್ಣೊಂದನ್ನು ಅಧಿಕ ಸಾರತೆಯ ದ್ರಾವಣದಲ್ಲಿ ಇಟ್ಟಾಗ ಅದರ ರಚನೆಯಲ್ಲಾಗುವ ಬದಲಾವಣೆ ಏನಾಗಿರ್ತದೆ? ಇಲ್ಲಿ ತಾಜಾ ದ್ರಾಕ್ಷಿ ಹಣ್ಣನ್ನು ಅಧಿಕ ಸಾರತೆಯ ದ್ರಾವಣದಲ್ಲಿ ಇಟ್ಟಾಗ ಸೊ ನೀರನ್ನು ಕಳೆದುಕೊಂಡು ಏನಾಗ್ತದಪ್ಪ ಅಂದ್ರೆ ಮುದುಡ್ತದ. ಸೊ ಯಾರೆಲ್ಲ ಈ ಆಪ್ಷನ್ ಸಿ ಅಂತ ಬರೆದಿದ್ದೀರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 28, ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿಯ ಸ್ವದೇಶಿ ಹಸು ಯಾವುದು? ಸೊ ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ಎ ಬಾಸ್ ಇಂಡಿಕಸ್ ಅಂತ ಇದೆ. ಓಕೆ, ಸೊ ಬಾಸ್ ಇಂಡಿಕಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅದು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದು ಉತ್ತಮ ತಳಿಯ ಸ್ವದೇಶಿ ಹಸು ಆಗಿದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಏನಿತ್ತಂದರೆ 1 ಮಾರ್ಕರ್ ಕ್ವಶನ್, ಜೀವಕೋಶದ ಕೋಶಪೊರೆಯ ಪ್ರಾಥಮಿಕ ಕಾರ್ಯ ಏನು? ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲಸ ಏನು ಮಾಡ್ತದಪ್ಪ ಅಂದ್ರೆ ಜೀವಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಚಲನೆಯನ್ನು ನಿಯಂತ್ರಣವನ್ನು ಮಾಡ್ತದೆ. ಅದಕ್ಕೆ ಕೋಶಪೊರೆಯನ್ನು ಅರೆವ್ಯಾಪೆ ಪೊರೆ ಅಂತಲೂ ಕೂಡ ನಿಮಗೆ ಕರೀತಾರೆ ಅನ್ನೋದು ಗೊತ್ತೇ ಇದೆ. ಓಕೆ, ಪ್ರಶ್ನೆ 30, ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸ್ತಕ್ಕಂಥ ಕೋಳಿಗಳ ತಳಿಗಳನ್ನು ಹೆಸರಿಸಿರಿ. ಇಲ್ಲಿ ಮೊಟ್ಟೆ ಮತ್ತು ಮಾಂಸ ಇವೆರಡಕ್ಕೂ ಬಳಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೋಳಿಗಳ ತಳಿ ಯಾವುದಪ್ಪ ಅಂದ್ರೆ ಅದು ಬ್ರಾಯ್ಲರ್ ತಳಿ ಅಂತ ಹೇಳ್ತಾರೆ. ಸೊ ಬ್ರಾಯ್ಲರ್ ತಳಿ ಅಂತಕ್ಕಂಥದ್ದು ಮೊಟ್ಟೆನೂ ಮತ್ತು ಮಾಂಸಕ್ಕೆ ಬಳಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ತಳಿ. ಇನ್ನು ಎಪಿಸ್ ಸೆರೇನ್ ಇಂಡಿಕಾದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಇದು ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗೆ ಬಳಸುವ ಭಾರತೀಯ ಸ್ಥಳೀಯ ತಳಿಯೇ ಆಗಿದೆ. ಸೊ ಅದನ್ನು ನಾವೇನಂತ ಕರೀತಾರೆ, ಎಪಿಸ್ ಸೆರೇನ್ ಅಂತ ಕರೀತಾರೆ. ಎಪಿಸ್ ಸೆರೇನ್ ಇಂಡಿಕಾ ಇದು ಇಂಪಾರ್ಟೆಂಟ್ ಇತ್ತು, ಹೊಸ ಪ್ರಶ್ನೆನೇ ಇತ್ತದು, ಬಟ್ ನಿಮ್ಮ ಎಲ್ವಿಯದಲ್ಲಿ ಇತ್ತು. 32ಕ್ಕೆ ಬರೋಣ. ಮಾನವನ ಚರ್ಮವು ಒಂದು ವಿಶಿಷ್ಟ ಚಪ್ಪಟೆ ಅನುಲೇಪಕ ಅಂಗಾಂಶವಾಗಿದೆ. ಈ ಹೇಳಿಕೆಗೆ ಸಮರ್ಥನೆ ಕೊಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಚರ್ಮದ ಹೊರಪದರವನ್ನು ಎಪಿಡರ್ಮಿಸ್ ಅಂತ ಕರೀತಾರೆ. ಇದು ಮುಖ್ಯವಾಗಿ ಚಪ್ಪಟೆ ಅನುಲೇಪಕ ಅಂಗಾಂಶಗಳಿಂದ ನಿರ್ಮಾಣವಾಗದ ಈ ಕೋಶಗಳು ಸಣ್ಣ ಸಮತಟ್ಟಾಗಿದ್ದು ಪದರಗಳ ರೂಪದಲ್ಲಿ ಜೋಡಣೆ ಆಗಿರ್ತವೆ. ಈ ಚಪ್ಪಟೆ ಅನುಲೇಪಕ ಅಂಗಾಂಶವು ದೇಹವನ್ನು ಹೊರಗಿನ ಧೂಳು, ಕೀಟಾಣುಗಳು ಮತ್ತು ಹಾನಿಕಾರಕ ವಸ್ತುಗಳಿಂದ ರಕ್ಷಣೆ ಮಾಡ್ತದೆ. ಹಾಗೆಯೇ ನಮ್ಮ ದೇಹದ ಒಳಗಿನ ನೀರಿನ ನಷ್ಟವನ್ನು ತಡೀತದೆ. ಮುಂದೆ ಅದರೊಂದಿಗೆ ಚರ್ಮವು ಈ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಆದ್ದರಿಂದ ಚರ್ಮ ರಕ್ಷಣಾತ್ಮಕ ಮತ್ತು ನಿಯಂತ್ರಣ ಕಾರ್ಯಗಳನ್ನು ಮಾಡುವ ವಿಶೇಷ ಚಪ್ಪಟೆ ಅನುಲೇಪಕ ಅಂಗಾಂಶವಾಗಿದೆ ಅಂತ ಬರೆದು ನಿಮಗೆ ಅಂಕಗಳನ್ನು ಗ್ಯಾರಂಟಿ ಹಾಕಿ ಕೊಡ್ತಾರೆ. ಇನ್ನು ಇದರಲ್ಲಿ ಎಸ್ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಇದನ್ನು ರಸದಾನಿಯನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಪಾಯಿಂಟ್ ಮಾಡಿದರು. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು. ಸೊ ಅದನ್ನು ಏನಂತ ಕರೀತಾರಪ್ಪ ಅಂದರೆ ಫ್ರೆಂಡ್ಸ್, ರಸದಾನಿ ಅಂತ ಕರೀತಾರೆ. ಏನಂತಾರೆ? ರಸದಾನಿ. ಅದು ಮುಖ್ಯವಾಗಿ ಏನು ಕೆಲಸ ಮಾಡ್ತದಪ್ಪ ಅಂದ್ರೆ ಆಹಾರವನ್ನು ಸಂಗ್ರಹಣೆ ಮಾಡ್ತದೆ, ದ್ಯುತಿ ಸಂಶ್ಲೇಷಣೆಗೆ ಸಹಕಾರಿ ಮಾಡ್ತದೆ, ವಾಯು ವಿನಿಮಯ ಮಾಡ್ತದೆ, ಸಸ್ಯದ ಇತರ ಭಾಗಗಳಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸವನ್ನು ರಸದಾನಿ ಮಾಡ್ತದೆ. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಇನ್ನು 33ನೇ ಪ್ರಶ್ನೆಗೆ ಬರೋಣ. ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳು ಏನು? ಸೊ ಇವತ್ತು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಏನು ಮಾಡಕತ್ತಾರಪ್ಪ ಅಂದ್ರೆ ಧಾನ್ಯಗಳ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟಗಳ ಹತೋಟಿ ಮಾಡಲಿಕ್ಕೆ ಕೆಲವೊಂದಿಷ್ಟು ಕ್ರಮಗಳನ್ನು ತಗೊಳ್ತಾರೆ. ಅದರಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ಧಾನ್ಯಗಳನ್ನು ಒಣಗಿಸ್ತಕ್ಕಂಥದ್ದು, ಗೋದಾಮು ಮತ್ತು ತೊಟ್ಟಿಗಳ ಸ್ವಚ್ಛತೆ ಮಾಡ್ತಾರೆ, ಕೀಟನಾಶಕ ಬಳಸ್ತಾರೆ, ಗಾಳಿ ಪ್ರವೇಶ ನಿಯಂತ್ರಣವಾಗದಂತೆ ಮಾಡ್ತಾರೆ, ಹಾಳಾದ ಮತ್ತು ಸೋಂಕಿತ ಧಾನ್ಯಗಳನ್ನು ಬೇರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಇವತ್ತು ಆಧುನಿಕ ಹಂತದಲ್ಲಿ ಈ ಕೀಟಗಳಿಂದ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಬರೆದಿದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಜೀವಕೋಶದಲ್ಲಿ ಕನ್ನದಂಗದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಸೊ ನೆನಪಿರಲಿ ಫ್ರೆಂಡ್ಸ್, ಜೀವಕೋಶದಲ್ಲಿ ಕನ್ನದಂಗಗಳು ಏನು ಮಾಡ್ತಾವಪ್ಪ ಅಂದರೆ ಶಕ್ತಿಯ ಉತ್ಪಾದನೆಯನ್ನು ಮಾಡ್ತಾವೆ, ಪ್ರೋಟೀನ್ಗಳ ಸಂಶ್ಲೇಷಣೆ ಮಾಡ್ತಾವೆ, ತ್ಯಾಜ್ಯದ ನಿರ್ವಹಣೆಯನ್ನು ಸಹಿತನೂ ಕೂಡ ಯಾವ ಮಾಡ್ತವೆ, ಜೀವಕೋಶಗಳಲ್ಲಿ ಕನ್ನದಂಗಗಳನ್ನು ಮಾಡ್ತವೆ ಅಂತಕ್ಕದ್ದನ್ನು 3 ಪಾಯಿಂಟ್ಸನ್ನು ಬರೀಬೇಕು. ಇನ್ನು ನರಕೋಶದ ಚಿತ್ರ ಕೇಳಿದರು. ಸೊ ನಾವು ನಿನ್ನೆನೂ ಕೂಡ ನಿಮ್ಗೆ ಹೇಳಿತ್ತು ಚೆನ್ನಾಗಿ ನರಕೋಶವನ್ನು ಕಲ್ಕೊಂಡು ಹೋಗ್ರಿ ಅಂತ. ನರತುದಿ, ಆಕ್ಸಾನ್, ಡೆಂಡ್ರೈಟ್,
ನ್ಯೂಕ್ಲಿಯಸ್ ಮತ್ತು ಕೋಶಕಾಯ. ಸೊ ನೀಟಾಗಿ ನೀವು ಇದನ್ನು ಡಯಾಗ್ರಾಮ್ಗಳನ್ನು ಬಿಡಿಸಿದ್ದೆ ಆದರೆ ಫ್ರೆಂಡ್ಸ್ ನಿಮಗೆ ಫುಲ್ ಆಗಿರ್ತಕ್ಕಂಥ 3 ಮಾರ್ಕ್ಸ್ ಏನು ಮಾಡ್ತಿದ್ರಪ್ಪ ಅಂದರೆ ಇದರಲ್ಲಿ ಕೊಡ್ತಿದ್ರು. ಅಷ್ಟು ಸರಳವಾಗಿರ್ತಕ್ಕಂಥ ಒಂದು ಚಿತ್ರದ ವಿವರಣೆ ಇದು ಆಗಿತ್ತು. ಇನ್ನು ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದ ಆಗುವ ಅನಾನುಕೂಲಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಸೊ ಏನು ಮಾಡ್ತಾರೆ, ರಸಗೊಬ್ಬರಗಳ ಅನಾನುಕೂಲ, ಇಲ್ಲಿ ಅತಿಯಾದ ಬಳಕೆ ಅಂತ ಕೇಳಿದ್ದಾರೆ. ಸೊ ಅತಿಯಾದ ಬಳಕೆಯಿಂದ ಏನಾಗ್ತದಪ್ಪ ಅಂದರೆ ಮಣ್ಣಿನ ಮಾಲಿನ್ಯ ಆಗ್ತದೆ, ಎರಡನೇದು ಜಲಮಾಲಿನ್ಯ ಆಗ್ತದೆ, ಮೂರನೇದು ಮಣ್ಣಿನ ಸ್ವರೂಪದಲ್ಲಿ ಬದಲಾವಣೆ ಆಗ್ತದೆ, ನೆಕ್ಸ್ಟ್ ಜೈವಿಕ ಸಾಂದ್ರತೆಯ ವೃದ್ಧಿ ಆಗ್ತದೆ. ಓಕೆ, ಆಮೇಲೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಗಳು ನಾಶವಾಗಿ ಹೋಗ್ತಾವೆ. ಇವು 5 ಏನಪ್ಪ ಅಂತಂದರೆ ಏನೋ ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದ ಆಗ್ತಕ್ಕಂಥ ಅನಾನುಕೂಲಗಳೇ ಆಗಿದ್ದಾವೆ. ಇನ್ನು ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಅಪೇಕ್ಷಣೀಯ ಗುಣಗಳು ಅಂತ ಬಂದಾಗ ಫ್ರೆಂಡ್ಸ್ ಏನು ಬರಿಬೇಕಪ್ಪ ಅಂತಂದ್ರೆ ಮೊನ್ನೆದು ಎತ್ತರ ಬರ್ತದೆ, ಎರಡನೇದು ಕವಲೊಡೆಯುವಿಕೆ ಬರ್ತದೆ, ಮೂರನೇದು ಗಿಡ್ಡತನ ಅಂತ ಬರ್ತದೆ. ಇವು 3 ಏನಪ್ಪ ಅಂತಂದರೆ ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಒಂದು ಅಪೇಕ್ಷಣೀಯ ಗುಣಗಳ ಪಟ್ಟಿಯಲ್ಲಿ ಬರ್ತದೆ. ಇನ್ನು ಪ್ರಾಣಿ ಜೀವಕೋಶದ ಚಿತ್ರ ಒಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಇದನ್ನು ನೀಟಾಗಿ ಬರೀರಿ. ಪ್ರಾಕ್ಟೀಸ್ ಮಾಡಿದ್ದಿರ್ಬೋದು, ನಾವು ನಿಮಗೆ ಹೇಳಿದ್ದೀವಿ ಸುಮಾರಾಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ನೀವೇನು ಮಾಡಬೇಕಾಗಿತ್ತು, ಸೆಂಟ್ರಿಯೋಲ್, ಲೈಸೋಜೋಮ್, ಕೋಶಪೊರೆ, ಕೋಶದ್ರವ್ಯ, ನ್ಯೂಕ್ಲಿಯಸ್, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್, ಮೈಟ್ರೋಕಾಂಡ್ರಿಯಾ ಇವೆಲ್ಲವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸಬೇಕಾಗಿತ್ತು. ಡಯಾಗ್ರಾಮ್ಗೆ ನಿಮಗೆ ಎಷ್ಟು 2 ಮಾರ್ಕ್ಸ್ ಕೊಡ್ತಾರೆ. ಚೆನ್ನಾಗಿ ಕರೆಕ್ಟಾಗಿ ಭಾಗಗಳನ್ನು ಗುರುತಿಸಿದರೆ ನಿಮಗೆ 2 ಅಂಕಗಳನ್ನು ಕೊಡ್ತಾರೆ. ಸೊ ಟೋಟಲ್ ಇದಕ್ಕೆ ಎಷ್ಟು ಅಂಕ ಇತ್ತು, 4 ಅಂಕ ಇತ್ತು. ಇನ್ನು ಹೆಸರಿಸಲಿಕ್ಕೆ ಕೇಳಿದರು. ಪ್ರತಿಯೊಂದು ಅಂಗಾಂಶದ ಮೇಲೆ ಪ್ರಶ್ನೆ ಇತ್ತು ನೋಡಿ. ನಮ್ಮ ಬಾಯಿಯ ಒಳಗಡೆ ಆವರಿಸಿರುವ ಅಂಗಾಂಶಕ್ಕೆ ಏನಂತ ಕರೀತಾರೆ, ಚಪ್ಪಟೆ ಅನುಲೇಪಕ ಅಂಗಾಂಶ. ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸಿರ್ತಕ್ಕಂಥ ಅಂಗಾಂಶ ಏನಂತೀವಿ, ಸ್ನಾಯುರಜ್ಜ ಅಂತೀವಿ. ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ ಯಾವುದು, ರಕ್ತ. ಮಿದುಳಿನಲ್ಲಿ ಕಂಡುಬರತಕ್ಕಂಥ ಅಂಗಾಂಶ ನರಕೋಶ. ಕೊಬ್ಬನ್ನು ಸಂಗ್ರಹಿಸ್ತಕ್ಕಂಥ ಅಂಗಾಂಶ ಯಾವುದು, ಎಡಿಪೋಸ್ ಅಂಗಾಂಶ ಅಂತ ಬರಿಬೇಕು. ಇನ್ನು ಪಟ್ಟಿ ಸಹಿತ ಸ್ನಾಯು, ಪಟ್ಟಿ ರಹಿತ ಸ್ನಾಯು, ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸ. ಉದ್ದ ಮತ್ತು ನೀಳ, ಕದುರಿನ ಆಕಾರ, ಕೊಳವೆಯ ಆಕಾರ. ಕವಲು ಹೊಂದಿಲ್ಲ, ಇಲ್ಲಿ ಕೂಡ ಕವಲು ಹೊಂದಿಲ್ಲ, ಬಟ್ ಕವಲು ಹೊಂದಿದ್ದಾವೆ. ಐಚ್ಛಿಕ ಸ್ನಾಯು, ಅನೈಚ್ಛಿಕ ಸ್ನಾಯು, ಇದು ಹೃದಯಗಳಲ್ಲಿ ಕಂಡು ಬರ್ತದೆ ಅಂತಕ್ಕದ್ದನ್ನು ಒಟ್ಟು 3 ವ್ಯತ್ಯಾಸಗಳನ್ನು ನೀವು ಬರೀಬೇಕಾಗಿತ್ತು. ಸೊ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 3 ಮಾರ್ಕ್ಸನ್ನು ಇಲ್ಲಿ ಕೊಡ್ತಾರೆ. ಲಾಸ್ಟ್ ರಕ್ತದ ಘಟಕಗಳನ್ನು ಕೇಳಿದ್ದಾರೆ. ಸೊ ರಕ್ತದ ಘಟಕಗಳು ಏನಿದೆ, ಸೊ ಫಸ್ಟ್ ಏನಪ್ಪ ಅಂತಂದರೆ ಕೆಂಪು ರಕ್ತ ಕಣ ಅಂತ ಬರ್ತದೆ, ಎರಡನೇದು ಬಿಳಿ ರಕ್ತ ಕಣ ಬರ್ತದೆ, ಮೂರನೇದು ಕಿರುತಟ್ಟೆಗಳು ಬರ್ತಾವೆ. ಇವು 3 ಏನಪ್ಪ ಅಂತಂದರೆ ರಕ್ತದ ಘಟಕಗಳಲ್ಲಿ ಬರ್ತಕ್ಕಂಥ ಅಂಶಗಳು ಆಗಿತ್ತು. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಬಯೋಲಜಿ ಸೈನ್ಸಲ್ಲಿರ್ತಕ್ಕಂಥ ಕೀ ಆನ್ಸರ್ ಶೇರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಆನ್ಸರನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. ಸೊ ಕಮೆಂಟಲ್ಲಿನೂ ಕೂಡ ನಿಮ್ಮ ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸೆಕ್ಷನನ್ನು ಕೀ ಆನ್ಸರ್ಸ್ ಬೇಗನೆ ಅಪ್ಲೋಡ್ ಮಾಡ್ತೀನಿ.